ಯಾವ ಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಯಾರು ಕೂಡ ಇದಕ್ಕೆ ವಿರೋಧ ಇಲ್ಲ. ಈ ತೀರ್ಮಾನ ಆದಾಗ ಕೂಡ ಎಲ್ಲ ಕೂಡ ಇನಾನಿಮಸ್ ಅಂತ ಅವಿರೋಧವಂತ ತೀರ್ಮಾನ ಆಯ್ತು. ಇದನ್ನು ಮಾಡುವಾಗ ಮಹದೇವಪ್ಪನವರು ಅದನ್ನು ಮಂಡಿಸಿದರು, ಸಮಾಜ ಕಲ್ಯಾಣ ಸಚಿವರು. ಆಗ ಅವಿರೋಧವಾಗಿ ತೀರ್ಮಾನ ಆಯಿತು. ಬಹಳ ಕರೆಕ್ಟಾಗಿ 100ಕ್ಕೆ 95, 99, 100ಕ್ಕೆ 100 ಆಗಿರೋ ಜಿಲ್ಲೆಗಳು ಇವೆ ಗ್ರಾಮಾಂತರ ಪ್ರದೇಶದಲ್ಲಿ. ಆದರೆ ನಗರದಲ್ಲಿ ಸ್ವಲ್ಪ ಸರಿಯಾಗಿ ಆಗಲಿಲ್ಲ ಅಂತ ನಾವು ಪದೇ ಪದೇ ನಾನು, ತಿಮ್ಮಾಪುರವರು, ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ಪಕ್ಷಾತೀತವಾಗಿ ಇದನ್ನ ತೊಡಗಿಸ್ಕೊಂಡು ಕೆಲಸ ಮಾಡಿದ್ರಿಂದ ಇಲ್ಲಿ ಕೂಡ ಸಾಕಷ್ಟು ಆಗಿದೆ. ಆದ್ದರಿಂದ ಅವರೇ 95, 96 ಆಗಿರೋದ್ರಿಂದ ಇದು ನಾವು ಕೂಡ ಸಮಾಧಾನವಾಗಿ ಆಗಿದೆ. ಬಹಳ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ನಮ್ಮ ಸರ್ಕಾರದ ಅಧಿಕಾರಿಗಳ ಜೊತೆಗೆ ನಾಗಮೋಹನ್ ದಾಸ್ ಅವರ ಸಮಿತಿ ಕೂಡ ಒಳ್ಳೆ ಕೆಲಸ ಮಾಡಿದೆ. ಆದ್ದರಿಂದ ಆದಷ್ಟು ಬೇಗ ರಿಪೋರ್ಟ್ ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ತೀರ್ಮಾನ ತಗೊಳ್ಳೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಅಭಿಪ್ರಾಯಪಟ್ಟಿದೆ. ಇದರ ಮಧ್ಯದಲ್ಲಿ 1ನೇ ತಾರೀಕು ನಾವು ಬಂದ್ ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಅದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅವರೇ ಮಂತ್ರಿಗಳಾಗಿದ್ದಾಗ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದೇ ಕಾರಜೋಳ ಅವರು, ಮಧುಸ್ವಾಮಿ ಅವರು ಮಂತ್ರಿ ಮತ್ತು ಅವರು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆವಾಗ ಸದಾಶಿವ ಆಯೋಗಕ್ಕಾಗಿ ನಾವು 35 ವರ್ಷ ಎಲ್ಲಾ ಸಂಘ ಸಮಿತಿಗಳು ಹೋರಾಟ ಮಾಡಿದ್ವಿ. ಅಂಥದ್ದನ್ನ ಕ್ಲೋಸ್ ಮಾಡ್ತಾರೆ. ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು, SM ಕೃಷ್ಣ ಅವರು ಮಾಡಿದ್ದು ಅಂತ. ಮತ್ತೆ ಅದಕ್ಕೆ ಇಂಟರ್ನಲ್ ರಿಸರ್ವೇಶನ್ ಅಂತ ಬೇರೆ ಹೆಸರನ್ನು ನಾಮಾಂಕಿತ ಮಾಡಿ ಅವರು ರಿಸರ್ವೇಶನ್ ಒಂದು ತೀರ್ಮಾನ ಮಾಡ್ತಾರೆ. ಇವರು ಇವತ್ತು ಯಾವ ನೈತಿಕ ಹಕ್ಕಿದೆ ಇದರ ಬಗ್ಗೆ ಮಾತಾಡ್ತೀವಿ. ರಾಜಕೀಯ ಬೆಳೆಸೋದು ಬೇಡ. ಸಮುದಾಯಕ್ಕೆ ಮತ್ತು 101 ಜಾತಿಗೆ ಅವರವರ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಸಿಕ್ಕುವಂತ ಕಾಲ ಅತಿ ಶೀಘ್ರವಾಗಿ ಬಂದಿದೆ. ಅದಕ್ಕೆ ಇದನ್ನ ಯಾವುದೇ ಕೈ ಬಿಡಬೇಕು ಅಂತ ನಾನು ಮನವಿ ಮಾಡ್ತಾ, ಇದಕ್ಕೆ ಅರ್ಥ ಇಲ್ಲ ನೀವು ಮಾಡೋದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಇವತ್ತು ನೀವು ಬಿಜೆಪಿ ಪಕ್ಷದ ವತಿಯಿಂದ ಈ ರೀತಿ ಹೋರಾಟ ಮಾಡಬೇಕು ಅಂತ, ಬಂದ್ ಮಾಡಬೇಕು ಅಥವಾ ಹೋರಾಟ ಮಾಡಬೇಕಂತ ಚಿಂತನೆ ಮಾಡೋದು ಸರಿ ಇಲ್ಲ. ನಾವು ಕೈ ಬಿಡಬೇಕು. ಯಾಕಂದ್ರೆ ನಾವು ಶೀಘ್ರದಲ್ಲಿ ಮಾಡಕ್ಕೆ ತಯಾರು ಮಾಡಿದ್ದೀವಿ. ನೀವೇನಾದರೂ ಆ ರೀತಿ ಮಾಡಲ್ಲ ಅಂತಿದ್ರೆ ನಿಮಗೆಲ್ಲ ಮಾಹಿತಿ. ತಾವು ಕೂಡ ನೀವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಭೇಟಿಯಾಗಿದ್ದೀರಿ 1, 2, 3 ಸಾರಿ. ಎಲ್ಲ ವಿಷಯ ಗೊತ್ತಿದೆ. ಇದನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ತೀನಿ ನಾನು.